ಹಾಗಿದ್ರೆ ಈ ಸ್ಟಾಕ್ ಇಟ್ಕೊಂಡೆ ನಾನು ಮುಂದಿನದಕ್ಕೆ ಬರ್ತೀನಿ. ಐಟಿಸಿ ನೋಡಿದ್ರೆ ಒಂದು ವ್ಯಾಲ್ಯೂ ಟ್ರಾಪ್ ತರ ಕಾಣ್ತಾ ಇದೆಯಲ್ಲ ಸರ್. ಡಿವಿಡೆಂಡ್ ಕೊಡ್ತಾ ಇದಾರೆ ಸರ್, ಸೂಪರ್ ಕಂಪನಿ ಎಲ್ಲಾನು ಓಕೆ. ಐದು ಮೆಟಲ್ ಹೋಗಿ ಸಿಕ್ಕಾಕೊಂಡ್ವಿ ಅಂತ ತುಂಬಾ ವ್ಯೂವರ್ಸ್ ಹೇಳಿರೋಂಥದ್ದು ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿ ನಾವೀಗ ಐಟಿಸಿ ನಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ವಿ. ಏನ್ ಮಾಡಿದೆ, ಹೋದ 100 ವರ್ಷದಲ್ಲಿ ಪ್ರಪಂಚದಲ್ಲೇ ಬೆಸ್ಟ್ ರಿಟರ್ನ್ ಯಾವ ಸ್ಟಾಕ್ ಕೊಟ್ಟಿದೆ ಅನ್ನೋದನ್ನ ಹೋಗಿ ನೋಡು. ಅದನ್ನ ನೋಡ್ಬಿಟ್ಟು ಬಾ. ಅದಾದ್ಮೇಲೆ ಐಟಿಸಿ ಬೇಕಾ ಬೇಡವಾ ಅಂತ ನೀನ್ ಡಿಸೈಡ್ ಮಾಡು. ಸಿಗರೇಟ್ ಸ್ಟಾಕ್ ಬಗ್ಗೆ ಹೇಳ್ತಾ ನೀನ್ ಇದ್ದೀನಿ. ಹೋಗಿ ನೋಡ್ಬಿಟ್ಟು ಬಾ. ಏಟ್ವೆ ಅಂತ ಒಂದು ಕಂಪನಿ ಕೊಟ್ಟಿದೆ. ಪ್ರಪಂಚದಲ್ಲಿರುವಂತ ಎಲ್ಲಾ ಸಿಗರೇಟ್ ಬ್ರಾಂಡ್ ನ ಅವನೇ ಇಟ್ಟಿರೋದು. ಓಕೆ ಸರ್, ಹಾಗಿದ್ರೆ ಮುಂದಿನ ಪ್ರಶ್ನೆ ಇದ್ರಲ್ಲೇ ನನ್ಗೆ ಏನಿದೆ ಅಂತಂದ್ರೆ, 400 ರೂಪಾಯಿ ಇದ್ದಾಗ ಟಿಫನ್ ಕಾಫಿ ಮಾಡೋದಕ್ಕೆ ಹೇಳಿದ್ರಿ, ಅರ್ಥ ಮಾಡ್ಕೊಂಡು ಈಗ 270 ರೂಪಾಯಿ 280 ರೂಪಾಯಿನಲ್ಲಿದೆ, ವಿಚ್ ಇಸ್ ಮೋರ್ ದೆನ್ ಒಂದು 40% ಬಿದ್ದಿದೆ. ಸರ್, ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಈಗಲೂ ಟಿಫನ್ ಕಾಫಿ ಮಾರ್ಕೆಟ್ ಇದೇ ಬಾಟಮ್ ಆಗೋಯ್ತು ಅಂತಂದ್ರೆ ಈಗ ಹಾಕಿನಲ್ಲಿ ಹೋಗ್ಬೋದು. ಅಲ್ಲ, ಹಿಂಗೆ ಸಾರು ಹೇಳ್ತಾನೆ ಸರ್, ಅದನ್ನ ಹಿಡಿಯೋಕ್ ಆಗಲ್ಲ ಅಂತ ತಾನೇ ನೀವು ಹೇಳ್ತಾ ಇದ್ದೀರಾ. ಈಗ 23 ಇದೆ ಅಲ್ವಾ, ನೆನ್ನೆ 5% ಹೋಗಿದೆ ಒಂದೇ ದಿನದಲ್ಲಿ. 23ಕ್ಕೆ 5% ಅಂದ್ರೆ ಎಷ್ಟು? 23ಕ್ಕೆ 5% ಅಂತ ಅನ್ನೋದು 20%. 23,000ದಲ್ಲಿ ಈ 23,000 ನಿಫ್ಟಿ 5% ಎಷ್ಟು? 23,000 ಅಲ್ಲಿ 5% ಅಂತ ಅನ್ನೋದು 1200 ಪಾಯಿಂಟ್. ಬೈ ಚಾನ್ಸ್ ನಾಸ್ಟಾಕ್ ತರ ನಾಳೆ 1,000 ಪಾಯಿಂಟ್ ಬಿದ್ದೋಯ್ತು ಅಂತಂದ್ರೆ, ನಾಸ್ಟಾಕೇ ಬಿದ್ದಿದೆ, ಎನ್ವಿಡಿಯಾ ಸೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಓಕೆ ಸರ್, ಒಂದು ಈ ರೀತಿ ಒಂದು 3 ಸಲ ಬಿತ್ತು ಅಂತ ಇಟ್ಕೋ. ಇದು ತಿಂಗಳಲ್ಲಿ ಐಟಿಸಿ 150ಕ್ಕೆ ಹೋಗ್ಬಿಡುತ್ತೆ. ಅದರಿಂದಾನೇ ಹೇಳ್ದೆ ಅವಸರ ಪಡಬೇಡ ಅಂತ. ವಿ ಡೋಂಟ್ ನೋ ದಿ ಬಾಟಮ್ ಮೋಸ್ಟ್ ಪಾಯಿಂಟ್. ವೆನ್ ಯು ವಿ ನೋ ವಾಟ್ ಇಸ್ ದ ಬಾಟಮ್ ಮೋಸ್ಟ್ ಪಾಯಿಂಟ್, ದೆನ್ ಯು ಕ್ಯಾನ್ ಸ್ಮಿಟ್ ಆನ್ ದ ಟ್ರಕ್ ಹಿಟ್. ದಟ್ ಈಸ್ 2 ಸ್ಟೆಪ್ ಇಟ್ಟು ಭಾರತ 6 ಹೊಡಿಬಹುದು. 6 ಹೊಡಿಬಹುದು. ಅರ್ಥ ಆಗ್ತಾ ಇದೆಯಾ? ನೀನಾದ್ರೆ ಈಗ 270 ನಲ್ಲಿ ಹೊಡೆಯೋದಕ್ಕೆ ಹೋಗಿ ಬಾಲು ಧೋನಿ ಕೈಯಲ್ಲಿತ್ತು ಅಂತ ಇಟ್ಕೋ. ನೀನ್ ಗಾಳಿ ಬೀಸ್ಬಿಟ್ಟು ಬಾಲ್ ಧೋನಿ ಕೈಯಲ್ಲಿತ್ತು ಅಂತಂದ್ರೆ, ಸೊ ಐಟಿಸಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್, ಒಳ್ಳೆ ವ್ಯಾಲ್ಯೂನಲ್ಲಿದೆ. ಬಟ್ ಓವರ್ ಆಲ್ ಮಾರ್ಕೆಟ್ ಹೇಗಿದೆ ಅಂತ ಹೇಳೋದಕ್ಕೆ ಆಗ್ತಾ ಇಲ್ವಲ್ಲ. ಅದರಿಂದ ಈಗ ಹೇಗೆ ಟಾಟಾ ಮೋಟಾರ್ಸ್ ಬಗ್ಗೆ ನೀನು ಹೇಳುವಾಗ P7.2 ಆ ರೇಂಜ್ ಅಲ್ಲಿ ಇತ್ತು, ಆ ಲೆವೆಲ್ಗೆ ಹೋಗೋದಕ್ಕೆ ಕೂಡ ಸಾಧ್ಯತೆಗಳಿದೆ. ಡೆಫಿನೆಟ್ ಆಗಿದೆ ಅಲ್ವಾ. ಯಾವ್ದನ್ನ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಾಡ್ತಾನಲ್ವಾ. ದುಡ್ಡು ಎತ್ಕೊಂಡು ಹೋಗ್ಬೇಕು ಈಗ ಸದ್ಯಕ್ಕೆ. ಯಾಕೆಂತಂದ್ರೆ ಇವೆಲ್ಲ ಈ ಕೊರೋನಾ ಟೈಮ್ ಅಲ್ಲಿ ತಗೊಂಡಿದ್ರು ಅಂತಂದ್ರೆ ಈಗ ಪ್ರಾಫಿಟ್ ಆಗಿ ಇರ್ತಾರೆ. 2019 ತಗೊಂಡಿದ್ರು ಅಂತಂದ್ರೆ ಪ್ರಾಫಿಟ್. 2019-20 ನಲ್ಲಿ ನೀವ್ ಹೇಳಿದಂತ ಈ ಐಟಿಸಿ ಆ ಟೈಮ್ ಅಲ್ಲಿ 150 ಆ ರೇಂಜ್ ವರ್ಗೂ ಬಂದಿದೆ. ಈಗ ಏನಾಗುತ್ತೆ ಅಂತಂದ್ರೆ ಪ್ಲಸ್ 20 ರೂಪಾಯಿ ಸೇರಿ ಈಗ 290 ನಲ್ಲಿ ಇದೆ. ಇಂಡಿಯನ್ ಹೋಟೆಲ್ಗೆ 20 ರೂಪಾಯಿ ಸೇರಿಸಬೇಕು, ಐಟಿಸಿ ಹೋಟೆಲ್ಗೆ 5 ರೂಪಾಯಿ ಸೇರ್ಬೇಕು. ಅದು ಅಕೌಂಟ್ ಬದಲಾಗಿದೆ ಸರ್, ಅದು ಬೇರೆ ಲೆಕ್ಕ. 285 290 ನಲ್ಲಿ ಇದೆ ರನ್ನಿಂಗ್. ಅದು 50% ಇಲ್ಲಿಂದ ಬಿತ್ತು ಅಂತ ಇಟ್ಕೋ. ಜಯಬಿವಾಗನೇ ಈಗ 20,000 ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ ಮಾರ್ಕೆಟ್. ಆಗ ಇನ್ನೂ ಒಂದ್ ಸ್ವಲ್ಪ 1,000 ಪಾಯಿಂಟ್ ಅಲ್ಲಿಂದ ಬಿತ್ತು ಅಂತ ಇಟ್ಕೋ. ಇದು ಡೆಫಿನೆಟ್ ಆಗಿ ಒಂದು 40-50 ರೂಪಾಯಿ ಬೀಳುತ್ತೆ. ನೋಟ್ ಬೀಳುತ್ತಲ್ಲ, ಎಲ್ಲಾನು ಬೀಳುತ್ತೆ. ಇಲ್ಲ, ಐಟಿಸಿ ಬಗ್ಗೆ ತುಂಬಾ ಜನಕ್ಕೆ ಪ್ರಶ್ನೆ ಇದೆ ಸರ್. ಅದರಿಂದ ಇನ್ ಜಾಲಿಯಾಗಿ ಓಡೋಗಿ ತಟ್ಟಿ. ಸೊ ಐಟಿಸಿ ಇನ್ನು ಕೂಡ ಒಂದು ಟಿಫನ್ ಕಾಫಿ ರೇಂಜ್. ಯಾಕೆಂತಂದ್ರೆ ಓವರ್ ಆಲ್ ಮಾರ್ಕೆಟ್ ವಿ ಆರ್ ನಾಟ್ ಸರ್ಟನ್ ಅಂಡ್ ದೇರ್ ಆರ್ ಟೂ ಮೆನಿ ಅನ್ಸರ್ಟಿನಿಟಿ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ US ವೈಟ್ ಹೌಸ್ ಏರಿಸ್ಬಿಡ್ತೀಯ ನೀನು ಅಂತ ಹೇಳ್ತಾ ಇದ್ದಾನೆ. ನವೆಂಬರ್ ಆದ್ಮೇಲೆ ನೋಡ್ಕೋತೀನಿ. ಕೆವಿನ್ ವಾಶು ವೇಟಿಂಗು ರೇಟಾ ಅಲ್ಲಿ ನೆನೆ ಈ ಜಾಬ್ ಮಾರ್ಕೆಟ್ ಎಲ್ಲ ನೋಡಿದ್ರೆ ಏರಿಸ್ಬೇಕು ಅಂತ ಹೇಳ್ತಾರೆ. ಅದರಿಂದಾನೇ 5% ಬಿದ್ದಿರೋದು. ಇಲ್ಲಿ ಇಂಟ್ರೆಸ್ಟ್ ರೇಟ್ ನ ಏರಿಸ್ಬೇಕು, ಏರಿಸಿಲ್ಲ. ಅದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆ ಸರ್. ಅದೇ ನಾವೀಗ ಬಾಂಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬಿಟ್ವಿ ಅಲ್ವಾ ಅಂತ ಅನ್ಕೋಬೇಕು. ನೆನೆ ಹೋಮ್ಸ್ ಅಲ್ಲಿ 4 ಎಕ್ಸ್ಚೇಂಜ್ ಫೈರ್ ಬೇರೆ, ಇದು 4 ಡೌನ್ ಬೇರೆ ಸಿಕ್ಬಿಟ್ರು ಅಂತಾರೆ. ಸೊ ಇದನ್ನೆಲ್ಲ ನೋಡುವಾಗ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ ಆಡೋದು ಬೆಟರ್. ನಾನು 2 ದಿನಕ್ಕೆ ಮುಂಚೆ ಈ ಪ್ರಶ್ನೆಗಳನ್ನ ತೆಗಿಯುವಾಗ ಹೋಮ್ಸ್ ಈ ಮಿಡಲ್ ಈಸ್ಟ್ ಕಡೆಯಿಂದ ಏನು ನಾಯ್ಸೇ ಹೊಡೆದು ಬಿಟ್ರು, ಅದರಿಂದ ಆ ಪ್ರಶ್ನೆನ ಬಿಟ್ಬಿಟ್ಟೆ. ಓಕೆ ಸರ್, ಈ ಐಟಿ ಕಂಪನೀಸ್ ಎಲ್ಲ ಈಗ ಹೊರದೇಶದಲ್ಲಿ ಇರುವಂತ ಐಟಿ ಕಂಪನೀಸ್ಗಳ ಜೊತೆ ಕಂಪೇರ್ ಮಾಡೋವಲ್ಲ, ಇಂಡಿಯಾದಲ್ಲಿ ಇರುವಂತ ಐಟಿ ಕಂಪನೀಸ್ ನಲ್ಲಿ ಟಚ್ ಮಾಡುವಂತದ್ದು ತುಂಬಾ ಸಿಗ್ನಿಫಿಕೆಂಟ್ ಆಗಿ ಲೆಸ್ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ, ನೋಡೋದಕ್ಕೆ ಸಿಗ್ತಾ ಇದೆ. ಈವನ್ ಟೆಕ್ನಾಲಜಿ ಲೀಡರ್ಸ್ ಈಗ ಟಾಪ್ ಐಟಿ ಕಂಪನೀಸ್ ನ ತೆಗೆದಿಟ್ರೆ ವಿಪ್ರೋ 15P ನಿಮ್ಗೆ ಈಗ ಒಂದು 6 ತಿಂಗಳಿಗೆ ಮುಂಚೆ TCS ಗೆ ನಾನು ಕೇಳಿದ್ದೆ, ಅದು 23-24 ನಲ್ಲಿ ಇದ್ದಾಗ ಬರ್ಲಿ 16ಗೆ ಕಡಿಮೆ ಆಗ್ಲಿ ಅಂತ ಹೇಳಿದ್ರಿ. ಈಗ ಅದು 15P ಗೆ ಬಂದಿದೆ. ಯಾವುದು TCS 15 ಅಲ್ಲಿ ಇದೆ ಸರ್. ನಾನು ಅದು 15 ರೌಂಡ್ ಆಗಿಟ್ಟಿದ್ದೀನಿ. 15.2 15.3 ಬಂದ್ಬಿಡ್ತಲ್ಲ, ಬಂದ್ಬಿಡ್ತಾಗಿದೆ ಹಾಕಿತ್ತೆ. ವೇಟ್
ಓವರ್ ಆಲ್ ಮಾರ್ಕೆಟ್ ಅಲ್ಟಿನೋ ಸರ್ ಏನ್ ಸರ್ ಯಾವಾಗ ಕೇಳಿದ್ರು ಏನಾದ್ರು ಕಾರಣ ಹೇಳ್ತೀರಾ ನೀವು? ಬಸ್ ಓವರ್ ಆಲ್ ಮಾರ್ಕೆಟು ಏರ್ಸಿ ಇಟ್ಟಿದ್ದಾರೆ. ನಿನ್ನೆ ಐಡಿಯಾನೇ ಇದ್ದಂಗೆ ಬ್ಯಾಂಕ್ನೇ ಏರ್ಸಿ ಇಟ್ಟಿದ್ದಾರೆ. ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ? ಇದೇ ಲೆವೆಲಲ್ಲಿ ಇದು ಮಾರ್ಕೆಟು 15,000 ಇತ್ತು ಅಂತಂದ್ರೆ ಯಾವ್ದನ್ನ ಬೇಕಾದ್ರೂ ನೀನ್ ಕನ್ಸಿಡರ್ ಮಾಡ್ಕೋಬಹುದು. ಮಾರ್ಕೆಟ್ ಈಗ ಒಂದು 18,000ಕ್ಕೆ ಹೋಯ್ತು ಅಂತಂದ್ರೆ ಪ್ರೋ 15 PE, TCS 15 PE, ಇನ್ಫೋಸಿಸ್ 16 PE ಇರೋದಂತ 12 PE 10 PE ಅಂತ ಹೋಗ್ಬಿಡತ್ತೆ. ಆಗಿದ್ದಾಗ ಅದು ಫುಲ್ ಮೀಲ್ಸ್ ಟೈಮ್ ತಾನೆ ಸರ್? 18,000ಗೆ ಹೋಗಿ ಇಲ್ಲ 10 PE ನಲ್ಲಿದ್ರೆ ಅದು ಮುಚ್ಕೊಂಡು ರೀಸ್ ಸೊ ಆ ಟೈಮ್ ಇನ್ನೊಂದು 2-3 ತಿಂಗಳು ಬರ್ಬೋದು, ಬರ್ದೇನೂ ಹೋಗ್ಬೋದು, ಓಕೆ. ಬರ್ಬೋದು. ಓವರ್ ಆಲ್ ಆಗಿ ಏನಂತಂದ್ರೆ ಎಲ್ಲಾನು ಒಂಥರ ಫೇಡ್ ಆಗೇ ಇದೆ. ಸರ್ ಈಗ ಇದು ಒಂದು 4 ಸ್ಟಾಕ್ ಸರ್. ಈಗ ಬೇಸಿಕ್ ಆಗಿ ಈಗ ಮಾರ್ಕೆಟ್ ಬಿದ್ದೋಯ್ತು ಅನ್ನುವಂತ ಒಂದು ಸಿಚುವೇಶನ್ ಅಲ್ಲಿ ಫಸ್ಟ್ ನಾನು ಯಾವ್ದನ್ನ ಕನ್ಸಿಡರ್ ಮಾಡೋದು ಅನ್ನೋದ್ರಲ್ಲಿ ಒಂದು 4 ಸ್ಟಾಕ್ ಹೇಳ್ತೀನಿ, ಅದು ಲೈನ್ ಅಪ್ ಮಾತ್ರ ಹೇಳಿ ಸರ್. ವಿಪ್ರೋ, PCS, ಇನ್ಫೋಸಿಸ್, HCL. ಫಸ್ಟ್ ಬೀಳ್ಲಿ, ಬಿತ್ತು ಅಂತಂದ್ರೆ ನಾವು ಫಸ್ಟ್ ಹೋಗ್ಬೇಕಾಗಿರೋಂಥದ್ದು ಯಾವ್ದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತೋ ಅದನ್ನೇ ಹುಡುಕ್ಬೇಕು. ಹಾಗಿದ್ರೆ TCS, ರೈಟಾ? TCS 1, TCS 1, ಇನ್ಫಿ 2, HCL 3, ವಿಪ್ರೋ 4. HCL 3, ವಿಪ್ರೋ 4 ಸರ್. ಹಾಗಿದ್ರೆ ನೀವು ಒಂದು 2-3 ವಾರಕ್ಕೆ ಮುಂಚೆ ಹೇಳುವಾಗ HCL ಮುಂದೆ ಈ ರೋಸ್ಮಿನ್ ಅವರ ಕೈಯಲ್ಲಿ ಯಾರು ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಪ್ರೋದಲ್ಲಿ FMCG ಎಲ್ಲಾನು ಬೇಕಾಗಿರೋದೆಲ್ಲ ಕರೆಕ್ಟ್ ಆಗಿ ಮಾಡಿಟ್ಟಿದ್ದಾರೆ. ಹೌದು, ಈಗ ನನಗೆ ಬೇರೆ ನಿನಗೆ ಬೇರೆ. ಈಗ ಕ್ಲಿಮ್ ಹೇಳಿದ್ ಬಂದು ಬ್ಯೂಟಿ ಕಾಂಟೆಸ್ಟ್. ವಾಟ್ ಅದರ್ಸ್ ಪರ್ಸೀವ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಾರ್ಕೆಟ್ ವಿಲ್ ಥಿಂಕ್ HCL ಇಸ್ ಬೆಟರ್. ನನ್ನ ಪ್ರಕಾರ ವಿಪ್ರೋ ಇಸ್ ಬೆಟರ್. ಓಕೆ ಫೈನ್, ಬಿಕಾಸ್ ಯು ಹ್ಯಾವ್ ಯುವರ್ ಓನ್ ರೀಸನ್. ಪ್ರಮೋಟರ್ ಇಂಟೆಗ್ರಿಟಿನೇ. ಓಕೆ ಸರ್, HCL ಮೇಲೆ ಇಟ್ಬಿಟ್ಟು ವಿಪ್ರೋನ ಕೆಳಗಡೆ ಇಟ್ಟಿಗ್ರಿನ ಈ ಪ್ರಶ್ನೆ ಕೇಳಿದೆ. ಅದಕ್ಕೇನೆ ಅದು ಮಾರ್ಕೆಟ್ ವ್ಯೂ ಪಾಯಿಂಟ್ ಅಲ್ಲಿ TCS ನಂಬರ್ 1, ಇನ್ಫಿ ನಂಬರ್ 2, ವಿಪ್ರೋ ನಂಬರ್ 3, HCL ಫಾರ್ ಮೀ. 3 ಫಾರ್ ಯು. ಫಾರ್ ಮೀ ವಿಪ್ರೋ ಇಸ್ 3, HCL ಇಸ್ 4. ಫಾರ್ ಮಾರ್ಕೆಟ್ HCL ವಿಲ್ ಬಿ 3, ವಿಪ್ರೋ ವಿಲ್ ಬಿ 4. ಓಕೆ ಫೈನ್, ಸೊ ಆ ಚೇಂಜಸ್ ಇದೆ. ಓಕೆ ಸರ್ ಫೈನ್. ಈ ಗೋಲ್ಡ್ ವಿಷಯನೇ ಸರ್, ಅಂದ್ರೆ ಈ ಗೋಲ್ಡ್ ತಗೋಬೇಡಿ ಅಂತ ಪ್ರಧಾನಿ ಅವರು ಹೇಳಿದ್ರು. ಅದಾದ್ಮೇಲೆ RBI ಗೋಲ್ಡ್ ಮಾರ್ಬಿಟ್ರು ಅಂತ ಬ್ಲೂಮ್ಬರ್ಗ್ ಒಂದು ಆರ್ಟಿಕಲ್ ಹಾಕಿದ್ರು. ಅದಾದ್ಮೇಲೆ ಇಲ್ಲ ಆ ರೀತಿ ಏನು ನಡೆದಿಲ್ಲ ಅಂತ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಆಮೇಲೆ ಬ್ಲೂಮ್ಬರ್ಗ್ ಆ ನ್ಯೂಸ್ ನ ತೆಗೆದ್ಬಿಟ್ರು. ಇದೆಲ್ಲಾನು ಗೋಲ್ಡ್ ಸುತ್ತಾನೇ ನಡೀತಾ ಇದೆ. ಅದರಿಂದ ಒಂದ್ ಸ್ವಲ್ಪ ಸಂದೇಹ ಆಗ್ತಾ ಇದೆ, ಒಂದು ಪಾಲಿಸಿ ಶಿಫ್ಟ್ ಬರ್ಬೋದೇನೋ. HDFC ಮೇಲೆ ಗೋಲ್ಡ್ ತಗೋದ್ ಬೇಡ ಅಂತ ಹೇಳ್ಬಿಟ್ಟ. ಗೋಲ್ಡ್ ETF ಇನ್ಮೇಲೆ ಒಂದು ತಕ್ಕ ಮಟ್ಟಿಗಷ್ಟೇ ತಗೊಳ್ಳೋದಕ್ಕೆ ಆಗುತ್ತೆ ಅನ್ನೋ ತರ. ಸೊ ಎಲ್ಲಾನು ಈ ಗೋಲ್ಡ್ ಸುತ್ತಾನೇ ನಡೀತಾ ಇದೆ. ನನಗೆ ಒಂದು ಈ ಹೇಳ್ದಾಗಿಂದಾನೇ ನನಗೆ ಭಯ. ಇದು ಒಂದು 3-4 ತಿಂಗಳು ಇರ್ಬೋದಾ ಸರ್? ಎಸ್. ಸೊ ಗವರ್ಮೆಂಟ್ ಈಸ್ ವೆರಿ ಕನ್ಸರ್ನ್ಡ್ ಅಬೌಟ್ ಗೋಲ್ಡ್. ಇನ್ನೊಂದು ಡ್ಯೂಟಿ ಏರಿಸ್ಬೋದು. ಗೋಲ್ಡ್ ಅಲ್ಲಿ ಸ್ಮಗ್ಲಿಂಗ್ಗೆ ಏರೋದು. ಗೋಲ್ಡ್ ನ ನೀವು ನಿಲ್ಸೋದಕ್ಕೆ ಆಗಲ್ಲ. ನೀನ್ ತಗೋಬೇಡ ಅಂತ ಹೇಳಿದ್ರು ಕೂಡ ತಗೋತಾರೆ. ಇಲ್ಲ ಸರ್, ನೀಲೇಶ್ ಅದು ಆರ್ಟಿಕಲ್ದು ಹೆಡ್ಲೈನ್ ಗೋಲ್ಡ್ ಇಸ್ ದ ಸಿಲ್ವರ್ ಬುಲೆಟ್ ಅಂತ ಹಾಕುದ್ರು. ಸಿಲ್ವರ್ ಬುಲೆಟ್ ಎಲ್ಲಾ ಸಾಮಾನ್ಯ ಜನರ ಮೇಲೆ ಬೀಳ್ತಾ ಇದೆಯೇನೋ, ಅದಕ್ಕೆ ಒಂದು ವೈಟಿಂಗ್ ಅಲ್ಲಿ ಇದೆಯೇನೋ ಅಂತ. ಬಸ್ ನೀವ್ ಹಂಗೆಲ್ಲ ಮಾಡೋದಕ್ಕೆ ಆಗಲ್ಲ. ಎಲ್ಲಾನು ಅಂಡರ್ಗ್ರೌಂಡ್ ಹೋಗ್ಬಿಡತ್ತೆ. ಗೋಲ್ಡ್ ಇದೆಲ್ಲಾನು ಗೋಲ್ಡ್ ಸುತ್ತಾನೆ ಇರೋಂಥದ್ದು. ಡಾಲರ್ಗೋಸ್ಕರ ಹೇಳೋದಕ್ಕೆ ಆಗಲ್ಲ ಅಲ್ವಾ? ಹಂಗಲ್ಲ, ದುಡ್ಡು ಹೊರಗಡೆ ಹೋಗ್ತಾ ಇದೆ ಅಲ್ವಾ. ನಮ್ಮ ಹತ್ರ ಡಾಲರ್ ನ ಅಭಾವ ಇದೆಯಲ್ಲ, ಅದಕ್ಕೋಸ್ಕರನೇ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅದಕ್ಕೋಸ್ಕರ ಅಷ್ಟೇನೆ, ಮತ್ತೆ ಬೇರೇನೂ ಇಲ್ಲ. ಹಾಗಿದ್ರೆ ಗೋಲ್ಡ್ ಬಗ್ಗೆ ಭಯ ಪಡೋಬೇಕಿಲ್ಲ. ಓಕೆ ಸರ್, ವಾರ ಸೆಟ್ಲ್ ಆಗ್ತಿದ್ದಂಗೆ ಗೋಲ್ಡ್ ಇರುತ್ತೆ. ಧನ್ಯವಾದಗಳು ಸರ್. ಸೊ ಇವತ್ತಿಗೆ ಇಷ್ಟೇನೆ ಪ್ರಶ್ನೆಗಳು. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ.
ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು, ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.